ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ತಾನೇ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಾದರೆ ನಾನು ಈರುಳ್ಳಿ ಪಕೋಡಿ ಮಾಡೋಕತ್ತೀನಿ ನನ್ನ ಮಾತು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿರಿ ಫ್ರೆಂಡ್ಸ್. ಇಲ್ಲಾದರೆ ನಾನು ಹೀಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಹೀಗದೆ ಇಸ್ಕೊಂಡೆ ಅವು ಒಂದೊಂದು ಇದು ವಿಡಿ ವಿಡಿ ಆಗುತ್ತೆ ಅನ್ನೋದು ನಾನಾದರೆ ಇಲ್ಲಿ ಈಗ ಅಂದ್ಕೊಳ್ತಾ ಇದ್ದೀನಿ. ಹೀಗೆ ಅಂದ್ಕೊಳ್ಬೇಕು. ಹೀಗೆ ಅಂದ್ಕೊಂಡ್ಮ್ಯಾಗ ಸ್ವಲ್ಪ ನೈಸ್ ಉಪ್ಪು ಹಾಕ್ಕೊಳ್ಬೇಕು ಅನ್ಮಾತು. ನೈಸ್ ಉಪ್ಪು ಹಾಕ್ಕೊಂಡ್ರೆ ಹೀಗೆ ಸ್ವಲ್ಪ ವಾಟರ್ ಬಿಡುತ್ತೆ ಅನ್ಮಾತು, ಅಂದರೆ ನೀರು ಬಿಡುತ್ತೆ. ಆ ನೀರು ಬಿಟ್ಟಿದ್ದರದಾಗೆ ನಾವು ಹಿಟ್ಟು ಕಲಿಸ್ಕೋಬೇಕು ಅನ್ಮಾತು. ಕ್ರಿಸ್ಪಿಯಾಗಿ ಬರ್ತವೆ. ಹೀಗೆ ಉಪ್ಪು ಹಾಕ್ಕೊಳ್ಬೇಕು. ಹೀಗೆ ಉಪ್ಪು ಹಾಕ್ಕೊಂಡ್ಮ್ಯಾಗ ಒಂದು 5 ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಡಬೇಕು. ಸ್ವಲ್ಪ ವಾಟರ್ ಬಿಡುತ್ತೆ ಅನ್ಮಾತು ಈರುಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಫ್ರೆಂಡ್ಸ್. ನಾನು ಒಂದು ಕೈಲಿ ವಿಡಿಯೋ ತಕ್ಕಂತ ಇನ್ನೊಂದು ಕೈಲಿ ನಾನು ಹೀಗೆ ಈರುಳ್ಳಿ ಇದು ಪಕೋಡಿ ಮಾಡ್ತಾಯಿದ್ದೀನಿ. ಎಷ್ಟು ಕಷ್ಟಪಡ್ತಾಯಿದ್ದೀನಿ ತುಂಬ ಕಷ್ಟಪಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿಕೊಳ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇಲ್ಲಿ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಇಲ್ಲಿ ನೋಡಿರಿ ವಾಟರ್ ಹೀಗೆ ಹಿಂಡಿದ್ರೆ ಹೀಗೆ ವಾಟ್ರ್ ಬರುತ್ತೆ ಅನ್ಮಾತು. ಇರದಲ್ಲೇ ನಾವು ಹಿಟ್ಟು ಕಲಿಸ್ಕೋಬೇಕು ಅನ್ಮಾತು. ಅಸಲು ವಾಟ್ರ್ ಆ್ಯಡ್ ಮಾಡಬಾರ್ದು, ಯಾಕೆಂದರೆ ಇರ್ದಾಗೆ ಸ್ವಲ್ಪ ವಾಟ್ರ್ ಐತಲ್ವ, ಇರ್ದಾಗೆ ನಾವು ಹಿಟ್ಟು ಕಲಿಸ್ಕೋಬೇಕು ಅನ್ಮಾತು. ನಾನಾದರೆ ಇಲ್ಲಿ ಅಕ್ಕಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಆದರೆ ನಾನು ಇಲ್ಲಿ ಸ್ವಲ್ಪ ಖಾರ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಖಾರ ಹಾಕ್ಕೊಂಡ್ಮ್ಯಾಗ ಹಾಗೆ ನಾವು ಫಸ್ಟಿಗೆ ಸ್ವಲ್ಪ ನೈಸ್ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ಇವಾಗ ಇನ್ನು ಸ್ವಲ್ಪ ಈ ರುಚಿ ತಕ್ಕಷ್ಟು ಸಾಲ್ಟ್ ಕೂಡ ಹಾಕ್ಕೊಳ್ಬೇಕು. ನೀವು ಹೀಗೆ ಟ್ರೈ ಮಾಡಿರಿ. ಈವ್ನಿಂಗ್ ಟೈಮಲ್ಲಿ ಹೀಗೆ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ಚಿಕ್ಕ ಮಕ್ಕಳು ಇಷ್ಟಪಡ್ತಾರೆ. ಇದನ್ನು ತುಂಬ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ಗೋಸ್ಕರ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಹಾಕ್ಕೊಳ್ಬೋದು. ಹೀಗೆ ಹಾಕ್ಕೊಂಡ್ಮ್ಯಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ನಾನಾದರೆ ಇಲ್ಲಿ ಟೀ ಗ್ಲಾಸ್ ಚಿಕ್ಕದಿರ್ತಲ್ವ ತಾನೇ, ಇಲ್ಲಾದರೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಮಾಡಿದ್ದೀನಲ್ವ, ಅದಕ್ಕೆ ನಾನು ಅಷ್ಟು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಕಾಲಿಫ್ಲವರ್ ತಗೊಳ್ಬೇಕು, ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಕರಿಯಾಗಿ ಬರುತ್ತವೆ. ಹಾಗೆ ನಾನಿಲ್ಲಿ ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ. ಹೀಗೆ ಕಾಲಿಫ್ಲವರ್ ಹಾಕ್ಕೊಂಡ್ಮೇಲೆ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅಸಲು ವಾಟರ್ ಹಾಕ್ಕೊಬಾರ್ದು, ಯಾಕಂದರೆ ಈರುಳ್ಳಿನಾಗೆ ವಾಟರ್ ಇರ್ತಲ್ವ, ಅದಕ್ಕೆ ಹೀಗೆ ಒಂದು 10 ನಿಮಿಷ ಹೀಗೆ ಬಿಟ್ಕೊಂಡ್ರೆ ಖಾರ ಉಪ್ಪೆಲ್ಲ ಅದಕ್ಕೆ ಸೆಟ್ ಆಗುತ್ತೆ ಅನ್ಮಾತು. ಹೀಗೆ ಸೆಟ್ ಆದಮ್ಯಾಗ ನಾನದೇ ಇಲ್ಲಿ ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಹೀಗೆ ಆಯಿಲ್ ಹಾಕ್ಕೊಂಡ್ಮ್ಯಾಗ ಆಯಿಲ್ ಕಾದ್ಮ್ಯಾಗ ನಾನಾದರೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ವಡೆ ಥರ. ನೀವು ಕೂಡ ಹೀಗೆ ಟ್ರೈ ಮಾಡಿರಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಹೀಗೆ ಹಾಕ್ಕೊಂಡ್ಮ್ಯಾಗ ಗೋಲ್ಡನ್ ಕಲರ್ ಬರಬೇಕು. ಹೀಗೆ ಹಾಕ್ಕೊಳ್ಬೇಕು ಅನ್ಮಾತು ಎಲ್ಲವೂ. ಹೀಗೆ ಸ್ವಲ್ಪ ನೋಡ್ರಿ ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ. ಹೀಗೆ ಗೋಲ್ಡನ್ ಕಲರ್ ಬಂದಾಗ ನಾನಾದರೆ ಇಲ್ಲಿ ಮತ್ತೆ ಹೀಗೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ತಿರುವಿ ಹಾಕ್ಕೊಳ್ಬೇಕು. ಸ್ವಲ್ಪ ಅಲ್ಲಿ ನೋಡ್ರಿ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ, ಹಾಗೆ ರೆಡ್ ಕಲರ್ ಆಗಿ ಹಾಗೆ ಬಂದಮ್ಯಾಗ ಇಲ್ಲಿ ನಾನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹೀಗೆ ಎತ್ತಿಟ್ಕೊಂಡ್ಮ್ಯಾಗ ನಾನದು ಮತ್ತೆ ಉಳಿದಿರುವ ಈರುಳ್ಳಿ ಕೂಡ ನಾನಾದರೆ ಇಲ್ಲಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ನೋಡ್ತಾಯಿದ್ರೆ ಆಗಲಿ ಲೈಕ್ ಮಾಡ್ತಾನೆ ಇಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಫ್ರೆಂಡ್ಸ್. ನಾನು ಇಂಥ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ.
ಹೀಗೆ ಎಲ್ಲವೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವೂ ಹಾಕ್ಕೊಂಡ ಮ್ಯಾಗ ನಾನಾದರೆ ಇಲ್ಲಿ ಪ್ಲೇಟ್ನಲ್ಲಿ ಹೀಗೆ ಹಾಕ್ಕೊಂಡಿದ್ದೆ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಹೇಗೆ ಬಂದಿದ್ದಾವ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿದ್ದು. ನೀವು ಕೂಡ ಟ್ರೈ ಮಾಡಿರಿ. ನೋಡೋಣ ಬನ್ನಿ ಹೇಗೆ ಅಂತ. ಹೇಗೆ ಇಲ್ಲಿ ನೋಡಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ರೆಡ್ ಕಲರ್, ನಾನದೇ ಕಲರ್ ಅಸಲು ಇದು ಮಾಡಿಲ್ಲ, ಆದರೆ ಎಷ್ಟು ಗೋಲ್ಡನ್ ಕಲರ್ ಹೀಗೆ ಬಂದಿದೆ. ಯಾಕೆ ಅಂದರೆ ಕಾಲಿಫ್ಲವರ್ ಹಾಕ್ಕೊಂಡಿರ್ತೀವಲ್ವ ತಾನೆ, ಅದಕ್ಕೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಓಕೆ, ಬಾಯ್.